ಈಗ ನಮಗೆ ಜನ ಬುಲಿ ಮಾಡ್ತಿದ್ದಾರೆ ನಮ್ಮ ಲುಕ್ಕಿಗೆ ಇಲ್ಲ ನಮ್ಮ ಸಿಚುವೇಶನಿಗೆ. ಅವ್ರ ಪ್ರಕಾರ ಅದು ಚೆನ್ನಾಗಿ ಕಾಣ್ತಾ ಇಲ್ಲ ಆದಾಗ ಅವ್ರು ಏನು ಮಾಡ್ತಾರೆ, ಅದನ್ನು ಟೀಸ್ ಮಾಡೋಕ್ಕೆ ಶುರು ಮಾಡ್ತಾರೆ ನಮ್ಮನ್ನು. ನಾವು ಅದನ್ನು ತಗೊಂಡ್ಬಿಟ್ಟು ಹರ್ಟ್ ಮಾಡಿಕೊಂಡು ಡಿಪ್ರೆಸ್ ಆಗ್ತಿದ್ದೀವಿ ಅಂದರೆ ಅದು ನೀವು ಒಪ್ಕೊಂಡಿದ್ದೀರಾ ಅಂತ. ಯಾವಾಗ ನೀವು ನಿಮ್ಮನ್ನು ಒಂದು ರಿಯಲೈಸೇಷನಿಗೆ ತೊಗೊಂಬರ್ತೀರಾ, ನಾವೆಲ್ಲರೂ ಏನು ಡಿಫ್ರೆಂಟ್ ಆಗಿದ್ದೀವಿ, ನಾವೆಲ್ಲರೂ ಅವ್ರಿಗಿಂತ ಇವ್ರು ಒಂಥರ ಇದ್ದಾರೆ, ಇವ್ರಿಗಿಂತ ಇನ್ನೊಬ್ಬರು ಡಿಫ್ರೆಂಟಾಗಿ ಏನು ಕಾಣ್ತಿದ್ದೀವಲ್ಲ, ಇದೇ ಪ್ರಪಂಚದ ಬ್ಯೂಟಿ. ನಾವೆಲ್ಲರೂ ಒಂದೊಂದು ಥರ ಇರಬೇಕು ಅನ್ನೋದೇ ಇದು ಬ್ಯೂಟಿ. ಎಲ್ಲರೂ ಒಂದೇ ಥರ ಆಗಿಬಿಟ್ರೆ ಪ್ರಪಂಚ ಬ್ಯೂಟಿಫುಲ್ ಆಗಿರಲ್ಲ. ಮತ್ತು ನಾವು ಹಿಂಗಿದ್ದೀವಿ, ಅವ್ರ ಪ್ರಕಾರ ಚೆನ್ನಾಗಿಲ್ಲ ಇರ್ಬೋದು, ಅದು ಅವ್ರ ಯೋಚನೆ ಅದು. ಬಟ್ ನಮ್ಮ ಯೋಚನೆಯಲ್ಲಿ ನಾವು ಚೆನ್ನಾಗಿದ್ದೀವಿ, ಇದು ನಾವು ನಮಗೆ ಕೊಟ್ಟಿರೋದು, ನಾವು ಇರೋದೇ ಹೇಗೆ, ನಾನು ಪಡ್ಕೊಂಡಿರೋದು ಹೀಗೆ ಅಂತ ನಾವು ನಮ್ಮನ್ನು ಎಕ್ಸೆಪ್ಟ್ ಮಾಡ್ಕೊಂಬಿಟ್ರೆ ಯಾರೂ ನಮ್ಮನ್ನು ಹರ್ಟ್ ಮಾಡೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ನಮ್ಮನ್ನು ಹರ್ಟ್ ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ನಾನು ಕರೆಕ್ಟ್ ಇದ್ದೀನಿ, ನಿನ್ನ ಪ್ರಕಾರ ನಾನು ಕರೆಕ್ಟ್ ಇಲ್ಲ, ಅದು ನಿನಗಾಯಿತು. ಬಟ್ ನನ್ನ ಪ್ರಕಾರ ನಾನು ನೋಡೋ ದೃಷ್ಟಿಯಲ್ಲಿ ನನಗೆಲ್ಲದೂ ಚೆನ್ನಾಗಿ ಕಾಣ್ತಾ ಇದೆ, ಎಲ್ಲರೂ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದಾರೆ. ನಿಮ್ಮ ಪ್ರಕಾರ ನೀವು ನೋಡೋ ದೃಷ್ಟಿಯಲ್ಲಿ ಇವನು ಚೆನ್ನಾಗಿ ಕಾಣ್ತಿಲ್ಲ, ಅವನು ಚೆನ್ನಾಗಿ ಕಾಣ್ತಿದ್ದಾನೆ ಅನ್ನೋದಿದ್ದರೆ ಅದು ನಿಮ್ಮ ಪ್ರಾಬ್ಲಮ್ಮು, ನಿಮ್ಮ ದೃಷ್ಟಿ ಪ್ರಾಬ್ಲಮ್ಮು. ಸೊ ಯಾರೇ ನಿಮಗೆ ಬುಲಿ ಮಾಡಿದ್ರು ನೀವು ಥಿಂಕ್ ಮಾಡಿ, ಅವರು ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ ಅವ್ರ ಜೀವನದಲ್ಲಿ. ಯಾಕಂದರೆ ಅವರಿಗೆ ವಿಷನ್ನೇ ಇಲ್ಲ. ಅವರ ಪರ್ಸ್ಪೆಕ್ಟಿವ್ ಪ್ರಾಬ್ಲಮ್ ಇದೆ, ನಿಮ್ಮ ಪರ್ಸ್ಪೆಕ್ಟಿವ್ ಪ್ರಾಬ್ಲಮ್ ಇಲ್ಲ. ಸೊ ನೀವು ಡಿಪ್ರೆಸ್ ಆಗಬಾರ್ದು, ಅವ್ರು ಆಗಬೇಕು.